ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಾಚಾರಿಯು ನಮ್ಮ ಕೃಷ್ಣನಿಗೆ ಮೊದಲು ಚಾಕು ಹಾಕಿದ್ದು ತನ್ನ ಹೆಂಡತಿ ರುಕ್ಕು ಎಂದು ತಿಳಿದು ಅವನಿಗೆ ಎಷ್ಟು ನೋವಾಗಿರಬೇಕು. ಅವನು ಮನಸ್ಸು ಮಾಡಿದರೆ ಅಲ್ಲೇ ಎಲ್ಲರನ್ನೂ ಸಾಯಿಸಿಬಿಡ್ತಿದ್ದ. ಆದರೆ ಅವನು ನನಗೋಸ್ಕರ ಪ್ರಾಣ ಬಿಟ್ಟ ಅಂತ ಹೇಳ್ತಾನೆ. ಆಗ ಮುರಾರಿ, ರುಕ್ಕು ಕೆಟ್ಟವಳು, ಆ ರಾಜಿ ನಮಗೆ ಮೋಸ ಮಾಡೋಕ್ಕೆ ಬಂದಿದ್ದಾಳೆ ಅಂತ ನಾನು ನಿಮಗೆ ಹೇಳಿದೆ. ಆದರೂ ನೀವು ನನ್ನ ಮಾತನ್ನು ನಂಬಲಿಲ್ಲ. ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ ನಮ್ಮ ಕೃಷ್ಣ ನಮ್ಮ ಜೊತೆ ಇರ್ತಿದ್ದ. ಈಗ ಅದರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಮುಂದೆ ಇಂಥ ತಪ್ಪು ಆಗಬಾರ್ದು. ಇಷ್ಟು ಮಾಡಿದವರು ಮುಂದೆ ಏನಾದರೂ ಮಾಡೇ ಮಾಡ್ತಾರೆ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಅವರ ಮುಂದಿನ ಉದ್ದೇಶ ಏನು? ನಿಮ್ಮ ಹೊಟ್ಟೆಲಿರೋ ಮಗುನ ಸಾಯಿಸೋದೆ, ಆಮೇಲೆ ನಿಮ್ಮನ್ನು ಈ ಮನೆಯಿಂದ ಕರ್ಕೊಂಡು ಹೋಗೋದು ಅಂತ ಚಾರುಗೆ ಹೇಳ್ತಾನೆ. ಆಗ ಮುರಾರಿ ಆ ಮಾನ್ಯತೆ ಹಿಡಿದಂತೆ ಮಾಡ್ತಾಳೆ. ಅದಕ್ಕೆ ನಾವು ಏನಾದರೂ ಮಾಡಲೇಬೇಕು ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಇಷ್ಟು ದಿನ ನಾವು ನ್ಯಾಯ, ನೀತಿ, ಧರ್ಮದ ದಾರಿ ಹಿಡಿದಿದ್ದೆವು. ಆದರೆ ನಾವು ಈ ಮೋಸಗಾರರಿಗೆ ಬುದ್ಧಿ ಕಲಿಸಬೇಕು ಅಂದರೆ ಈಗ ನಾವು ಅವರ ದಾರಿಲೇ ಹೋಗಿ ಬುದ್ಧಿ ಕಲಿಸ್ಬೇಕು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು. ಈಗ ನೀವು ನಾಟಕ ಆಡಬೇಕು. ಅವರ ಪ್ರಕಾರ ನಿಮ್ಮ ಗಂಡ ರಾಮಾಚಾರಿ ಸತ್ತಿದ್ದಾನೆ. ಈ ಮನೆಯಲ್ಲಿ ನಿಮಗೆ ಯಾರೂ ಇಲ್ಲ. ಯಾಕಪ್ಪ ರಾಮಾಚಾರಿ ನಾನು ಮದುವೆಯಾದೆ ಅಂತ ಕರಗೋ ಥರ ನಾಟಕ ಆಡಿ ನಿಮ್ಮ ಅಮ್ಮನಿಗೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಬೇಕು ಅಂತ ಚಾರು ನಾಟಕ ಮಾಡಬೇಕು ಅಂತ ರಾಮಾಚಾರಿ ಅವಳಿಗೆ ಹೇಳ್ತಾನೆ. ಇತ್ತ ಸೆಕ್ಷನ್ ಪಿ ಅರುಣ್ ಆ ಜಯಶಂಕರ್ ಆಸ್ತಿ ಹೊಡಿಬೇಕು ಅಂತ ಆ ಮಾನ್ಯತನ ಮಾತು ಕೇಳಿಕೊಂಡು ನೀವು ರಿಸ್ಕ್ ತೊಗೊಂಡು ಆ ರಾಮಾಚಾರಿನ ಸಾಯಿಸಿದ್ರಿ. ಈಗ ನೋಡಿದ್ರೆ ಜಯಶಂಕರ್ ಆಸ್ತಿ ಪತ್ರಗಳಿಗೆ ಸಹಿ ಮಾಡ್ತಾ ಇಲ್ಲ. ಇಲ್ಲಿ ಮಾನ್ಯತ ಮೊದಲು ನನ್ನ ಗಂಡನ ಹತ್ತಿರ ಸಹಿ ಮಾಡಿಸ್ಕೊಂಡು ಬನ್ನಿ, ಆಮೇಲೆ ನಾನು ಸಹಿ ಮಾಡ್ತೀನಿ ಅಂತ ಹೇಳ್ತಾಳೆ. ಅವಳಿಗೆ ಮೊದಲು ಇದ್ದ ಭಯ ಭಕ್ತಿ ನಿಮ್ಮ ಮೇಲೆ ಈಗ ಇಲ್ಲ. ಈಗ ಅವಳ ಮಾತಿನ ದಾಟಿಯೇ ಬೇರೆ ಆಗಿದೆ. ಒಂದು ವೇಳೆ ಜಯಶಂಕರ್ ಸಹಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರಾ ಸರ್ ಅಂತ ಕೇಳ್ತಾನೆ. ಆಗ ಸೆಕ್ಷನ್, ನಾನು ಅದೇ ಯೋಚನೆ ಮಾಡ್ತಾ ಇದ್ದೇನೆ. ಕಡೆಗೆ ಡಾಕ್ಯುಮೆಂಟ್ಸ್ನ ಫೋರ್ಜರಿ ಸಹಿ ಮಾಡಿ ಮುಂದೆ ಕೋರ್ಟ್ನ ಮುಂದೆ ಪ್ರೂವ್ ಮಾಡ್ತೀನಿ. ಜಯಶಂಕರ್ ಜೈಲಿಂದ ಹೊರಗೆ ಬರಲ್ಲ, ಅವನು ಅಲ್ಲೇ ಸತ್ತು ಹೋಗ್ತಾನೆ. ಆದರೂ ಒಂದು ಟೈಮ್ ಅವನಿಂದ ಸಹಿ ಪಡೆದುಕೊಳ್ಳಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಇತ್ತ ಚಾರು ಮಾನ್ಯತೆಗೆ ಅಳುತ್ತಾ ಫೋನ್ ಮಾಡ್ತಾಳೆ. ಆಗ ಮಾನ್ಯತೆ, ಅಳಬೇಡ ಬೇಬಿ, ರಾಮಾಚಾರಿ ಹೋದ ವಿಷಯ ನನಗೆ ಗೊತ್ತಾಯಿತು. ನಾನು ಬರೋಣ ಅಂದರೆ ಮೊದಲೇ ನಿನಗೆ ನನ್ನ ಮೇಲೆ ಕೋಪ. ನೀನು ಏನು ಅಂತೀಯ ಅಂತ ನಾನು ಬರಲಿಲ್ಲ. ನಾನು ಬರದೇ ಇದ್ದರೂ ನನ್ನ ಮನಸ್ಸೆಲ್ಲ ನಿನ್ನ ಕಡೆಗೆ ಇದೆ ಬೇಬಿ. ಗಂಡನ ಕಳ್ಕೊಂಡು ನೀನು ಹೇಗಿದ್ದೀಯಾ ಅಂತ ಕೊರಗ್ತಾ ಇದ್ದೀನಿ ಬೇಬಿ ಅಂತ ಹೇಳ್ತಾಳೆ. ಆಗ ಚಾರು, ಹೌದು ಅಮ್ಮ, ನನಗೆ ರಾಮಾಚಾರಿ ಇಲ್ಲದೆ ಬದುಕೋಕ್ಕೆ ಆಗ್ತಾ ಇಲ್ಲ. ನನಗೆ ಯಾರೂ ಇಲ್ಲ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಅದಕ್ಕೆ ಮಾನ್ಯತಾ, ಹಾಗೆಲ್ಲ ಹೇಳಬೇಡ ಬೇಬಿ, ನಿನಗೋಸ್ಕರ ನಾನಿದ್ದೀನಿ. ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಚಾರು, ಹೌದು ಅಮ್ಮ, ನಿನ್ನ ಪ್ರೀತಿಯನ್ನು ನಾನು ಅರ್ಥ ಮಾಡ್ಕೊಳ್ಳದೆ ನಿನಗೆ ಬೈದು ಕಳಿಸ್ಬಿಟ್ಟೆ ಅಮ್ಮ. ನಿನ್ನ ಅಪ್ಕೊಂಡು ಜೋರಾಗಿ ಹೇಳಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಅದಕ್ಕೆ ಮಾನ್ಯತಾ, ಹಾಗೆಲ್ಲ ಹೇಳಬೇಡ ಬೇಬಿ, ನಿನಗೋಸ್ಕರ ನಾನಿದ್ದೀನಿ. ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಚಾರು, ಹೌದಮ್ಮ, ನಿನ್ನ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳದೆ ನಿನಗೂ ಬೈದು ಕಳಿಸ್ಬಿಟ್ಟೆ ಅಮ್ಮ. ನಿನ್ನ ಅಪ್ಕೊಂಡು ಜೋರಾಗಿ ಹೇಳಬೇಕು ಅಂತ ಅನಿಸ್ತಾ ಇದೆ. ನಾನು ನಿನ್ನ ಹತ್ರ ಬಂದರೆ ನೀನು ನನ್ನನ್ನು ತಪ್ಕೊಂಡು ಸಮಾಧಾನ ಮಾಡ್ತೀಯಾ? ನಾನಿದ್ದೀನಿ ನಿನ್ನ ಜೊತೆಗೆ, ನಾನು ನಿನ್ನ ಕೈ ಬಿಡಲ್ಲ ಅಂತ ಪ್ರಾಮಿಸ್ ಮಾಡಿ ನನಗೆ ಧೈರ್ಯ ತುಂಬ್ತೀಯಾ? ನಿನ್ನ ಮಡಿಲಲ್ಲಿ ಮಗುವಾಗಿ ಮಲ್ಕೋಬೇಕು ಅನಿಸ್ತಾ ಇದೆ ನನಗೆ. ನಾನು ನಿನ್ನ ಹತ್ರ ನಾಳೆ ಬರ್ತೀನಿ ಅಂತ ಅಳ್ತಾ ಹೇಳಿ ಫೋನ್ ಇಡ್ತಾಳೆ. ಚಾರು ಮಾತುಗಳನ್ನು ಕೇಳಿ ಮಾನ್ಯತೆಗೆ ಬಹಳ ಸಂತೋಷವಾಗ್ತದೆ. ಅವಳು, ನಾಳೆ ನನ್ನ ಮಗಳು ಇಲ್ಲಿಗೆ ಬರ್ತಾ ಇದ್ದಾಳೆ, ಹೇಗಾದರೂ ಮಾಡಿ ಅವಳ ತಲೆ ಕೆಡಿಸಿ ಅವಳ ಹೊಟ್ಟೆಲಿರೋ ಮಗುವನ್ನು ತೆಗಿಸ್ಬೇಕು ಅಂತ ಸಂತೋಷದಿಂದ ರುಕ್ಕು ಮತ್ತು ಜೇಕಿ ಮುಂದೆ ಹೇಳ್ತಾಳೆ. ಇತ್ತ ರಾಮಾಚಾರಿ ಚಾರುಗೆ, ನಿಮ್ಮ ಡೆಲಿವರಿ ಆಗೋವರೆಗೂ ಇನ್ನೂ 2-3 ತಿಂಗಳು ನೀವು ಇದೇ ಥರ ಡ್ರಾಮಾ ಮಾಡಬೇಕು ಅಂತ ಹೇಳ್ತಾನೆ. ಆಗ ಚಾರು, ನೀನೇನು ಯೋಚನೆ ಮಾಡಬೇಡ ರಾಮಾಚಾರಿ, ನಮ್ಮಮ್ಮನ ಮುಂದೆ ಅವಳಿಗಿಂತ ಚೆನ್ನಾಗಿ ಹೇಗೆ ಡ್ರಾಮಾ ಮಾಡಬೇಕು ಅಂತ ನನಗೆ ಗೊತ್ತು. ನಾಳೆಯಿಂದ ನನ್ನ ಆಟ ಶುರು ಅಂತ ಹೇಳ್ತಾಳೆ. ಇತ್ತ ಮನೆಯಲ್ಲಿ ಚಾರು ಹೊರಗಡೆ ಹೋಗುವಾಗ ಜಾನಕಿ, ಆರತಿ ತಗೋ ಚಾರು ಅಂತ ಹೇಳ್ತಾಳೆ. ಆಗ ಚಾರು ಆರತಿ ತಗೊಂಡು ಮುರಾರಿಗೆ, ರಾಮಾಚಾರಿಗೆ ಬೇಗ ಬಾ ಅಂತ ಹೇಳು ಮುರಾರಿ ಅಂತ ಹೇಳ್ತಾಳೆ. ಆಗ ಮುರಾರಿ, ಬೇಗ ಬಾ ರಾಮಾಚಾರಿ ಅಂತ ಕೂಗ್ತಾನೆ. ಇದನ್ನು ಕಂಡು ಜಾನಕಿ ಮತ್ತು ಅಜ್ಜಿ ಗಾಬರಿಯಿಂದ ಅವರ ಕಡೆಗೆ ನೋಡಿ ಜಾನಕಿಯು, ಅದು ರಾಮಾಚಾರಿ ಅಲ್ಲಮ್ಮ, ಕೃಷ್ಣ ಅಂತ ಹೇಳ್ತಾಳೆ. ಆಗ ಚಾರು, ಅತ್ತೆ, ನನ್ನ ರಾಮಾಚಾರಿಗೆ ಹೀಗೆ ಕರೆದು ಅಭ್ಯಾಸ ಅಲ್ವಾ, ಅದಕ್ಕೆ ಹೀಗೆ ಕರೆದೆ ಅಂತ ಹೇಳ್ತಾಳೆ. ಇತ್ತ ಮಾನ್ಯತಾ ಮನೆಯಲ್ಲಿ ಜೇಕೆ, ಇಷ್ಟು ಬೇಗ ಕೃಷ್ಣ ನಿಮ್ಮ ಮಗಳಿಗೆ ನಿಮ್ಮ ಹತ್ತಿರ ಬರಲು ಒಪ್ಪಿಸಿದ್ನ? ಅವಳು ಇಷ್ಟು ಬೇಗ ಒಪ್ಕೊಂಡ್ಳು? ನಾವೆಲ್ಲ ಸೇರಿಕೊಂಡು ಅವರಿಗೆ ಮೋಸ ಮಾಡಿದ್ವಲ್ಲ, ಹಾಗೆಲ್ಲ ಅವರು ಸೇರಿಕೊಂಡು ನಿಮಗೆ ಮೋಸ ಮಾಡ್ತಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ ಅಂತ ಹೇಳ್ತಾನೆ. ಆಗ ಮಾನ್ಯತಾ ಜೇಕೆಗೆ ಬೈದು, ನನ್ನ ಮಗಳು ಸ್ವಾಭಿಮಾನಿ, ಅವಳು ಮಿಡಲ್ ಕ್ಲಾಸ್ ಜನರಿಗೆ ಬಗ್ಗೋದೇ ಇಲ್ಲ. ಆ ರಾಮಾಚಾರಿ ನನ್ನ ಮಗಳ ತಲೆ ಕೆಡಿಸಿ ಬಣ್ಣದ ಮಾತುಗಳನ್ನಾಡಿ ನನ್ನ ಮಗಳನ್ನು ಮರಳು ಮಾಡಿದ್ದ. ಈಗ ಅವನು ಸತ್ತಿದ್ದಾನೆ. ಈಗ ಅವಳನ್ನು ಮರಳು ಮಾಡೋಕೆ ಅಲ್ಲಿ ಯಾರೂ ಇಲ್ಲ. ಈಗ ಅವಳು ಆ ಮಿಡಲ್ ಕ್ಲಾಸ್ ಜನರೊಂದಿಗೆ ಅವಳು ಇರುವುದಿಲ್ಲ. ಈಗ ನಮ್ಮಮ್ಮನ ಮನೆಗೆ ಹೋದರೆ ನಾನು ರಾಣಿ ಥರ ಬದುಕ್ಬೋದು ಅಂತ ಅವಳಿಗೆ ಅನಿಸಿದೆ.
ಅವಳು ನನ್ನ ಹತ್ರ ಬರ್ತಾ ಇದ್ದಾಳೆ. ನನ್ನ ಬೇಬಿ ಬಂದ ತಕ್ಷಣ ಹೇಗಾದರೂ ಮಾಡಿ ಅವಳ ಮನಸ್ಸನ್ನು ಬದಲಾಯಿಸಿ ಅವಳ ಹೊಟ್ಟೆಲಿರೋ ಆ ಮಗು ಅನಿಷ್ಟನ ತೆಗಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಜೆಕೆ ಚಾರು ಮಗುನ ತೆಗಿಸೋಕೆ ಒಪ್ಕೊಂಡ್ರೆ ಅವಳು ಬದಲಾಗಿದ್ದಾಳೆ ಅಂತ ಅರ್ಥ, ಇಲ್ಲದೇ ಇದ್ದರೆ ಇಲ್ಲಿ ಏನೋ ಮರ್ಮ ಇದೆ ಅಂತ ಅರ್ಥ ಅಂತ ಮಾನ್ಯತೆಗೆ ಹೇಳ್ತಾನೆ. ಆಗ ಚಾರು ಕೃಷ್ಣನೊಂದಿಗೆ ಮಾನ್ಯತಾ ಮನೆಗೆ ಬರುವಾಗ ರಾಮಾಚಾರಿ, ಹುಷಾರು ಚಾರು ಮೇಡಮ್, ಅಲ್ಲಿ ನೀವು ಹುಷಾರಾಗಿ ಇರಬೇಕು. ಅವರೆಲ್ಲ ದೊಡ್ಡ ಕ್ರಿಮಿನಲ್ಗಳು, ಮಾನವೀಯತೆ ಇಲ್ಲದ ಮೃಗಗಳು. ನಮ್ಮ ಕೃಷ್ಣನಂತೂ ನಮಗೆ ಉಳಿಸ್ಕೊಳ್ಳೋಕೆ ಆಗಲಿಲ್ಲ. ಆದರೆ ಈಗ ಅವರ ಕೆಟ್ಟ ಕಣ್ಣು ಇರೋದು ನಮ್ಮ ಮಗು ಮೇಲೆ ಅಂತ ಹೇಳ್ತಾನೆ. ಆಗ ಚಾರು, ನೀನೇನು ಯೋಚನೆ ಮಾಡಬೇಡ ರಾಮಾಚಾರಿ. ಆ ಯಶೋದೆ ಈ ಕಂಸನ್ನ ಕಣ್ಣು ತಪ್ಪಿಸಿ ಕೃಷ್ಣನಿಗೆ ಹೇಗೆ ಜನ್ಮ ಕೊಟ್ಲೋ ಅದೇ ಥರ ಈ ರಾಕ್ಷಸರ ಕೆಟ್ಟ ದೃಷ್ಟಿಯಿಂದ ತಪ್ಪಿಸ್ಕೊಂಡು ನಾನು ನನ್ನ ಮಗುಗೆ ಜನ್ಮ ಕೊಟ್ಟೇ ಕೊಡ್ತೀನಿ ರಾಮಾಚಾರಿ. ಆದರೆ ಅದಕ್ಕೂ ಮುಂಚೆ ಅವರಿಗೆಲ್ಲ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಚಾರು ಮೇಡಮ್, ನನಗೆ ನಿಮ್ಮ ಮೇಲೆ ಮತ್ತು ನಿಮ್ಮ ಧೈರ್ಯದ ಮೇಲೆ ನಂಬಿಕೆ ಇದೆ. ಆದರೆ ಅವರಿಂದ ನಿಮಗೇನಾದರೂ ತೊಂದರೆ ಆಗುತ್ತೇನೋ ಅಂತ ನನಗೆ ಭಯ ಆಗ್ತಾಯಿದೆ ಅಂತ ಹೇಳ್ತಾನೆ. ಆಗ ಚಾರು, ಯಾಕೆ ಯೋಚನೆ ಮಾಡ್ತಾ ಇದೆಯಾ ರಾಮಾಚಾರಿ? ಅವರಿಗೆ ಹೇಗೆ ಮೋಸ ಮಾಡಬೇಕು, ಹೇಗೆ ಹಳ್ಳಕ್ಕೆ ಬೀಳಿಸಬೇಕು ಅಂತ ನನಗೆ ಗೊತ್ತು. ನೀನು ನಮ್ಮ ಜೊತೆ ಇದ್ದರೆ ನಮಗೆ ಶ್ರೀರಾಮ ಇದ್ದ ಹಾಗೆ. ಈ ಯುದ್ಧನ ಹೇಗೆ ಗೆದ್ದು ಬರ್ತೀನಿ ನೋಡ್ತಾ ಇರು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ನಿಮ್ಮ ಆತ್ಮವಿಶ್ವಾಸನೇ ನಮ್ಮ ಶ್ರೀರಕ್ಷೆ ಮೇಡಮ್. ನೀವು ಮತ್ತು ನಮ್ಮ ಮಗು ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತಾನೆ. ಇತ್ತ ಮಾನ್ಯತಾ ಜೆಕೆಗೆ ರುಕು ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾಳೆ. ಆಗ ಜೆಕೆ, ನಿಮ್ಮ ಮಗಳು ಇಲ್ಲಿ ಬಂದು ನಿಮ್ಮ ಜೊತೆ ಅವಳನ್ನು ನೋಡಿ ಏನು ಮಾಡ್ತಾಳೋ ಏನೋ ಭಯದಿಂದ ಅವಳು ಇಲ್ಲಿಂದ ಹೋಗಿದ್ದಾಳೆ. ಚಾರು ಬಂದು ಹೋದ್ಮೇಲೆ ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ. ಮಾನ್ಯತಾ ಮೇಡಮ್, ಈಗ ನಿಮ್ಮ ಮಗಳು ಬಂದ ಮೇಲೆ ಅವಳು ಹೊಟ್ಟೆಲಿರೋ ಮಗುನ ತೆಗಿಸ್ತೀರೋ ಅಥವಾ ಅವಳಿಗೆ ಬಸರೆ ಆರೈಕೆ ಮಾಡ್ತೀರೋ ಅಂತ ಕೇಳ್ತಾನೆ. ಆಗ ಮಾನ್ಯತಾ, ದರಿದ್ರ ರಾಮಾಚಾರಿ, ಮಗುನ ನನ್ನ ಬೇಬಿ ಹೊಟ್ಟೆಲಿ ಹೊತ್ಕೊಂಡು ತಿರುಗುವುದಷ್ಟೇ ಅಲ್ಲ, ಮತ್ತೆ ನಾನು ಆ ಮಗುವಿಗೆ ಆರೈಕೆ ಮಾಡ್ತೀನಿ. ಮೊದಲು ನನ್ನ ಬೇಬಿ ಬರಲಿ, ಅವಳ ಜೊತೆ ಮಾತಾಡ್ತೀನಿ, ಆಮೇಲೆ ನೋಡೋಣ. ನಾನು ಈ ಮ್ಯಾಚನ್ನು ಗೆಲ್ಲಬೇಕು ಅಂದರೆ ಮೊದಲು ಅವಳ ಮೈಂಡ್ ಸೆಟ್ಟಿಗೆ ಮ್ಯಾಚ್ ಆಗೋ ಥರ ಮಾತಾಡಿ ಅವಳ ಮನಸ್ಸನ್ನು ಬದಲಾಯಿಸಬೇಕು ಅಂತ ಹೇಳ್ತಾಳೆ. ಇದನ್ನೆಲ್ಲ ಬಾಗಿಲಲ್ಲಿ ನಿಂತ ಚಾರು ಎಲ್ಲ ಕೇಳಿಸ್ಕೊತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.